ಲಾಹೋರಿನ ಹಳೆಯ ಗ್ರಂಥಾಲಯದ ಧೂಳು ಹಿಡಿದ ಮೂಲೆಯಲ್ಲಿ ಒಂದು ಹಳೆಯ ಡೈರಿ ಮೌನವಾಗಿ ಮಲಗಿತ್ತು. ಯಾರಿಗೂ ಗೊತ್ತಿರಲಿಲ್ಲ ಅದು ಅವರ ಕೊನೆಯ ದಿನಗಳಲ್ಲಿ ಬರೆದಿದ್ದ ಚಿಂತನೆಗಳ ಸಂಕಲನವೆಂದು. ಪರಿಚಯವಿಲ್ಲದ ಇಬ್ಬರು ವಿದ್ಯಾರ್ಥಿಗಳು, ಅನನ್ಯ ಹಾಗೂ ವಿನಾಯಕ್, ಅಂದು ಕಾಲೇಜಿನಲ್ಲಿರುವ ಆ ಗ್ರಂಥಾಲಯಕ್ಕೆ ಸಂಶೋಧನೆಗಾಗಿ ಬಂದಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಧಾರೆಗಳ ಕುರಿತು ಅವರಿಗೆ ವಿಶೇಷ ಆಸಕ್ತಿ. ಆ ಡೈರಿ ಕೈಗೆ ಸಿಕ್ಕಾಗ ಮೊದಲ ಪುಟದಲ್ಲಿದ್ದ ಸಾಲು ಅವರ ಮನಸ್ಸನ್ನು ನಡುಗಿಸಿತು. ಅವರು ಯಾರೆಂದರೆ ವಿನಾಯಕ್ ಅವನ ಗೆಳೆಯರು. ವಿನಾಯಕಗೆ ನೀನು ಭಗತ್ ಸಿಂಗ್ ಅವರ ಚರಿತ್ರೆಯನ್ನು ಲೈಬ್ರರಿಯಲ್ಲಿ ಬಂದಿದೆ, ಹೋಗಿ ಓದು ಎಂಬುದಾಗಿ ಹೇಳುವುದನ್ನು ಅನನ್ಯ ಕದ್ದು ಕೇಳಿಸಿಕೊಂಡು ಲೈಬ್ರರಿಗೆ ಹೋದಳು. ಭಗತ್ ಸಿಂಗ್ ಅವರ ಬುಕ್ಕು ವಿನಾಯಕ್ ಹಾಗೂ ಅನನ್ಯ ಓದಲಿಕ್ಕೆ ಆರಂಭಿಸಿದರು. ಪಂಜಾಬ್ ಬಂಗಾರದ ಸರ್ದಾರ್ ಕಿಶನ್ ಸಿಂಗ್ ವಿದ್ಯಾವತಿ ದಂಪತಿಗಳಿಗೆ 1907 ಸೆಪ್ಟೆಂಬರ್ 27ರಂದು ಒಂದು ಗಂಡು ಮಗು ಜನಿಸಿತು. ಆ ಊರು ಪಂಜಾಬ್ ಪ್ರಾಂತ್ಯದ ಲಾಯಲ್ಪುರ ಜಿಲ್ಲೆಯಲ್ಲಿದೆ. ಸ್ವಾತಂತ್ರ್ಯ ಪ್ರಾಪ್ತಿ ಸಂದರ್ಭದಲ್ಲಿ ದೇಶ ವಿಭಜನೆಯಾದ ಪ್ರಯುಕ್ತ ಅದು ಈಗ ಪಾಕಿಸ್ತಾನದಲ್ಲಿದೆ. ಮೊಮ್ಮಗ ಹುಟ್ಟಿದ ಸಂತೋಷವನ್ನು ತಾತ ಅರ್ಜುನ್ ಸಿಂಗ್ ಮನೆಯ ಹೆಂಗಳೆಯರನ್ನು, ಬಂಧು ಬಳಗದವರನ್ನು, ನೆರೆಹೊರೆಯವರನ್ನು ಕೂಡಿಕೊಂಡು ಆಚರಿಸಿದರು. ಅವರ ಪತ್ನಿ ಜೈ ಕೌರರ ಆನಂದಕ್ಕೆ ಪಾಲವೇ ಇರಲಿಲ್ಲ. ಮುದ್ದಾದ ಆ ಮಗುವನ್ನು ಎತ್ತಿ ಆಡಿಸುವುದಕ್ಕೆ ಪೈಪೋಟಿ ಉಂಟಾಯಿತು. ಆದರೆ ಈ ಕುಟುಂಬದ ಸಂತೋಷದಲ್ಲೂ ದುಃಖದ ಛಾಯೆ ಆವರಿಸಿತ್ತು. ಈ ಮಗುವಿನ ತಂದೆಯೂ ಇಬ್ಬರು ಚಿಕ್ಕಪ್ಪಂದಿರು ಬ್ರಿಟಿಷ್ ಸರ್ಕಾರದ ಸೆರೆಮನಿಯಲ್ಲಿದ್ದರು. ಅಜ್ಜಿ ಜಯಾ ಕೌರ್ ಹಾತಿಗೆ ಮೊಮ್ಮಗನನ್ನು ಭಗತ್ ಎಂದು ಕರೆದರು. ಮಗುವಿನ ತಾಯಿ ವಿದ್ಯಾವತಿಗೂ ಈ ಹೆಸರು ಇಷ್ಟವಾಯಿತು. ಅಜ್ಜಿ ಮೊಮ್ಮಗನಿಗೆ ಇಟ್ಟ ಹೆಸರು ಕೇಳಿ ಅಜ್ಜ ಅರ್ಜುನ್ ಸಿಂಗರ ಸುಕ್ಕುಗಟ್ಟಿದ ಮುಖದಲ್ಲೂ ಮಂದಹಾಸ ಮಿಂಚಿತು. ಭಗತನ 6 ವರ್ಷಗಳ ಅಣ್ಣನು ಈ ತಮ್ಮನನ್ನು ಪ್ರೀತಿ ಮಾಡುತ್ತಿದ್ದ. ಭಾರಿ ಅನನ್ಯವಾಗಿತ್ತು. ಭಗತ್ನಲ್ಲಿ ಜಾತಿ ವರ್ಗಗಳ ನಡುವೆ ತಾರತಮ್ಯ ಮಾಡಬೇಕೆಂಬ ಪ್ರಜ್ಞೆಯೇ ಇರಲಿಲ್ಲ. ಅವನು ಎಲ್ಲರ ಜೊತೆಗೂ ಸಹಜವಾಗಿಯೇ ವರ್ತಿಸುತ್ತಿದ್ದ. ಭಗತ್ನಲ್ಲಿ ಅವನ ಕುಟುಂಬವು ಬಿತ್ತಿದ್ದ ಸ್ವತಂತ್ರ ಪ್ರೇಮದ ಬೀಜಕ್ಕೆ DAV ಶಾಲೆಯಲ್ಲಿ ಉತ್ತಮವಾದ ಘೋಷಣೆ ದೊರೆಯಿತು. ಅವನ ರಾಷ್ಟ್ರಪ್ರೇಮ ಹಾಗೂ ಬ್ರಿಟಿಷ್ ಆಳ್ವಿಕೆಯ ಬಗೆಗಿನ ವಿರೋಧಿ ಭಾವನೆಗಳು ಆ ಪರಿಸರದಲ್ಲಿ ಬಲವಾಗಿ ಬೆಳೆದವು. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಬಲಿಯಾಗುತ್ತಿದ್ದ ಹುತಾತ್ಮ ವೀರರು ಅವನಿಗೆ ಆದರ್ಶ ವ್ಯಕ್ತಿಗಳಾಗುತ್ತಿದ್ದರು. 1919ರಲ್ಲಿ ಬ್ರಿಟಿಷ್ ಸರ್ಕಾರ ರೌಲೆಟ್ ಆಕ್ಟ್ ಎಂಬ ಕಠೋರ ಕಾಯ್ದೆಯನ್ನು ಅಂಗೀಕರಿಸಿತ್ತು. ಬರೇ ಅನುಮಾನದ ಮೇಲೆ ಯಾರನ್ನೇ ಆದರೂ ಬಂಧಿಸಿ ಸೆರೆಮನೆಗೆ ತಳ್ಳುವುದಕ್ಕೆ ಆ ಕಾನೂನು ಪೊಲೀಸರಿಗೆ ಅಧಿಕಾರ ನೀಡಿತು. ಭಾರತೀಯರ ನಾಗರಿಕ ಹಕ್ಕುಗಳನ್ನು ತೀವ್ರವಾಗಿ ಮೊಟಕುಗೊಳಿಸಲಾಯಿತು. ಸ್ವಾತಂತ್ರ್ಯ ಹೋರಾಟ ಮತ್ತು ಅದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ತಡೆಯುವುದೇ ಈ ಕಾಯ್ದೆಯ ಉದ್ದೇಶವಾಗಿತ್ತು. ದೆಹಲಿಯಲ್ಲಿ ನಡೆದ ಒಂದು ಪ್ರತಿಭಟನಾ ಮೆರವಣಿಗೆಯ ಮೇಲೆ ಪೊಲೀಸರು ಗೋಲಿಬಾರು ಮಾಡಿದರು. ಕೆಲವು ಪ್ರತಿಭಟನಾಕಾರರು ಗುಂಡು ತಗುಲಿ ಮೃತರಾದರು. ಇತರ ಅನೇಕರು ಗಾಯಗೊಂಡರು. ಇದರ ಪರಿಣಾಮವಾಗಿ ಇನ್ನಷ್ಟು ಬಲವಾದ ಪ್ರತಿಭಟನೆಗಳು ನಡೆದವು. ಬ್ರಿಟಿಷರು ನಗರಗಳಲ್ಲಿ ಕರ್ಫ್ಯೂ ಹೇರಿದರು. 1919ರ ಏಪ್ರಿಲ್ 13ರಂದು ಬೈಶಾಖಿ ಹಬ್ಬದ ಆಚರಣೆಗಾಗಿ ಜನರು ಭಾರೀ ಸಂಖ್ಯೆಯಲ್ಲಿ ಅಮೃತಸರದ ಜಲಿಯನ್ ವಾಲ್ ಬಾಗ್ನಲ್ಲಿ ಸೇರಿದ್ದರು. ಅದು ಅಲ್ಲಿ ಪ್ರತಿವರ್ಷವೂ ನಡೆಯುತ್ತಿದ್ದ ಹಬ್ಬವಾಗಿತ್ತು. ಪ್ರತಿ ಸಲದಂತೆ ಅಂದೂ ಸಹ ಅಲ್ಲಿ ಬಹುಸಂಖ್ಯೆಯಲ್ಲಿ ಹೆಂಗಸರು, ಮಕ್ಕಳು ಸೇರಿದ್ದರು. ಜನ ಹಬ್ಬದ ಸಂತೋಷ ಸಂಭ್ರಮಗಳಲ್ಲಿ ಮುಳುಗಿದ್ದರು. ಅಲ್ಲಿ ಕೆಲವರು ಒಂದು ವೇದಿಕೆಯನ್ನು ನಿರ್ಮಿಸಿ ಬ್ರಿಟಿಷರು ಜಾರಿಗೆ ತಂದ ರೌಲೆಟ್ ಕಾಯ್ದೆಯನ್ನು ವಿರೋಧಿಸಿ ಭಾಷಣ ಮಾಡಲು ತೊಡಗಿದರು. ಬ್ರಿಟಿಷ್ ಪೊಲೀಸರು ನಿರಪರಾಧಿಗಳಾದ ಭಾರತೀಯರ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯಗಳನ್ನು ಭಾಷಣಕಾರರು ಖಂಡಿಸಿದರು. ದೇಶದ ಜನರು ಎಂದಿಗೂ ಮರೆಯದ ಪಾಠವನ್ನು ಕಲಿಸಲು ಬ್ರಿಟಿಷ್ ಅಧಿಕಾರಿಗಳು ಇಂತಹ ಅವಕಾಶಕ್ಕಾಗಿಯೇ ಕಾಯುತ್ತಿದ್ದರು. ಜನರಲ್ ಓ ಡಯರ್ ಆ ಸ್ಥಳಕ್ಕೆ 100 ಸೈನಿಕರೊಂದಿಗೆ ಬಂದ. ಜಲಿಯನ್ ವಾಲ್ ಬಾಗ್ ಸುತ್ತಲೂ ಎತ್ತರದ ಪಾಗಾರವುಳ್ಳ ಒಂದು ಮೈದಾನವಾಗಿತ್ತು. ಅಲ್ಲಿ ಒಂದೇ ಪ್ರವೇಶ ದ್ವಾರವಿತ್ತು. ಆ ಮಷೀನ್ ಗನ್ನನ್ನು ಹಾರಿಸಲು ಸೈನಿಕರು ಸಜ್ಜಾಗಿ ನಿಂತರು. ಗುಂಡು ಹಾರಿಸಿ ಎಂದು ಓ ಡಯರ್ ಆಜ್ಞೆ ಮಾಡಿದ. 100 ಬಂದೂಕುಗಳು ಒಮ್ಮೆಲೆ ಗುಂಡು ಹಾರಿಸತೊಡಗಿದವು.
ಆ ಮೈದಾನದಲ್ಲಿ ಬೈಶಾಖಿ ಆಚರಣೆಗಾಗಿ ಸೇರಿದ್ದ ಜನರು ಗುಂಡು ತಗುಲಿ ಪಟಪಟನೆ ನೆಲಕ್ಕೆ ಬೀಳತೊಡಗಿದರು. ಹೆಂಗಸರು ಮಕ್ಕಳ ಕೂಗಾಟ ಚೀರಾಟ ಮುಗಿಲು ಮುಟ್ಟಿತು. ಪುರುಷರು ಹೆಂಗಸರು ಮಕ್ಕಳು ಸೇರಿ 1,000ಕ್ಕೂ ಹೆಚ್ಚು ಜನರು ಸತ್ತು ಬಿದ್ದರು. ಮೈದಾನದ ಎತ್ತರವಾದ ಪಾಗಾರ ಆ ಸ್ಥಳವನ್ನು ಒಂದು ಸೆರೆಮನೆಯಂತೆ ಮಾಡಿತ್ತು. ಅನೇಕರು ಪಾಗಾರದೆಡೆಗೆ ಓಡಿ ಅದನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸಿದರು. ಅವರನ್ನು ಸೈನಿಕರ ಗುಂಡುಗಳು ಕೆಳಗುರುಳಿಸಿದವು. ಪಾಗಾರವನ್ನು ಏರಿ ಆಚೆ ಬದಿಗೆ ಜಿಗಿಯಲು ಶಕ್ತರಾದವರು ಒಂದೇ ಪ್ರಾಣ ತೆತ್ತರು, ಇಲ್ಲವೇ ಎಲವು ಮುರಿದುಕೊಂಡು ಜೀವಛವವಾದರು. ಜಲಿಯನ್ ವಾಲ್ ಬಾಗ್ ಮೈದಾನದಲ್ಲಿ ಒಂದು ನೀರಿಲ್ಲದ ಬಾವಿ ಇತ್ತು. ಸೈನಿಕರ ಗುಂಡಿನಿಂದ ತಪ್ಪಿಸಿಕೊಳ್ಳಲು 10 ಮಂದಿ ಅದರೊಳಗೆ ಜಿಗಿದರು. ಅದು ಒಂದು ಭೀಕರವಾದ ಅಮಾಯಕರ ನರಮೇಧವಾಗಿತ್ತು. ಆ ಘಟನೆ ಇಡೀ ಭಾರತಕ್ಕೆ ಮಾತ್ರವಲ್ಲದೆ ಪ್ರಪಂಚಕ್ಕೆ ಆಘಾತವನ್ನು ಉಂಟುಮಾಡಿತು. ಇಡೀ ದೇಶ ಜಲಿಯನ್ ವಾಲ್ ಬಾಗ್ನಲ್ಲಿ ಮಡಿದ ಜನರಿಗಾಗಿ ದುಃಖಿಸಿತು. ಭಗತ್ ಸಿಂಗನ ರಕ್ತ ಕೋಪದಿಂದ ಕುದಿಯಿತು. ಬ್ರಿಟಿಷರ ಕ್ರೌರ್ಯವು ಅವನ ಹೃದಯಕ್ಕೆ ಉಂಟು ಮಾಡಿದ ಮತ್ತೊಂದು ಗಾಯ ಇದಾಗಿತ್ತು. ಭಗತ್ ಭಾವುಕ ಹುಡುಗನಾಗಿದ್ದ. ಅವನಿಗೆ ಆಗ 12 ವರ್ಷ. ಆದರೆ ಅವನು ದುಃಖಿಸುತ್ತಾ ಕುಳಿತುಕೊಳ್ಳುವ ಪ್ರಕೃತಿಯವನು ಆಗಿರಲಿಲ್ಲ. ಈ ನೋವಿನ ಶಮನಕ್ಕೆ ಏನಾದರೂ ಮಾಡಬೇಕು ಎಂದು ಅವನು ತೀರ್ಮಾನಿಸಿದ. ಅಮೃತಸರವು ಲಾಹೋರಿನಿಂದ ಕೇವಲ 20 ಮೈಲು ದೂರದಲ್ಲಿತ್ತು. ಭಗತ್ ಸದ್ದಿಲ್ಲದೆ ಮನೆಯಿಂದ ಹೊರಟು ಪೊಲೀಸ್ ಕಾವಲುಗಳನ್ನು ತಪ್ಪಿಸಿಕೊಂಡು ಅಮೃತಸರ ತಲುಪಿದ. ಹುಡುಗ ಜಲಿಯನ್ ವಾಲ್ ಬಾಗ್ಗೆ ಹೋದ. ಯಾರ ಕಣ್ಣಿಗೂ ಬೀಳದೆ ಮೈದಾನದ ಒಳಹೊಕ್ಕು ಮಾನವರ ರಕ್ತವಿಂದ ನೆನೆದ ಮಣ್ಣನ್ನು ನೋಡಿದ. ಅವನು ತಾನು ತಂದಿದ್ದ ಒಂದು ಸೀಸೆಯಲ್ಲಿ ಆ ಮಣ್ಣನ್ನು ತುಂಬಿದ. ಅವನಿಗೆ ಆ ಮಣ್ಣು ಪವಿತ್ರವಾದುದಾಗಿತ್ತು. ಅದು ಅವನ ದೇಶಬಂಧವರ ತ್ಯಾಗ ಬಲಿದಾನವನ್ನು, ಬ್ರಿಟಿಷರ ಕ್ರೌರ್ಯವನ್ನು ನೆನಪಿಸುವಂತಹದ್ದಾಗಿತ್ತು. ಪೊಲೀಸರ ಕಾವಲು ಠಾಣ್ಯಗಳನ್ನು ತಪ್ಪಿಸಿಕೊಂಡು ಭಗತ್ ಸುರಕ್ಷಿತವಾಗಿ ಮನೆಗೆ ಬಂದ. ಮನೆಯಲ್ಲಿ ಯಾರಿಗೂ ಹೇಳದೆ ಹೊರಹೋಗಿದ್ದ ಮಗ ಎಷ್ಟೊತ್ತಾದರೂ ವಾಪಸ್ಸು ಬಾರದಿದ್ದಾಗ ಮನೆಯವರೆಲ್ಲ ಆತಂಕ, ಗಾಬರಿ ಪಟ್ಟುಕೊಂಡು ಕೂತಿದ್ರು. ಭಗತ್ ವಾಪಸ್ಸು ಬಂದದ್ದನ್ನು ನೋಡಿ ತಾಯಿ, ಮಗ ಇಡೀ ದಿನ ಎಲ್ಲೋ ಹೋಗಿದ್ದೆ, ನಮಗೆ ಎಷ್ಟು ಆತಂಕವಾಗಿತ್ತು ಗೊತ್ತೇ ಎಂದಳು. ಅವಳ ಮಾತು ಮುಗಿಸುವುದಕ್ಕೆ ಮೊದಲೇ, ಅಮ್ಮ ಇಲ್ಲಿ ನೋಡು, ನಾನು ಎಲ್ಲಿ ಹೋಗಿದ್ದೆ ಎಂಬುದನ್ನು ಇದುವೇ ಹೇಳುತ್ತದೆ ಎಂದು ಭಗತ್ ರಕ್ತ ಸಿಕ್ತ ಮಣ್ಣು ತುಂಬಿದ ಸೀಸೆಯನ್ನು ಎತ್ತಿ ತೋರಿಸಿದ. ಇದು ದೇಶಭಕ್ತರ ರಕ್ತದಿಂದ ತೊಯ್ದ ಜಲಿಯನ್ ವಾಲ್ ಬಾಗ್ನ ಪವಿತ್ರವಾದ ಮಣ್ಣು. ಇದನ್ನು ನಾನು ಒಂದು ಪವಿತ್ರ ಸ್ಮರಣೆಯಾಗಿ ಇಟ್ಟುಕೊಳ್ಳುತ್ತೇನೆ. ದುಷ್ಟರಾದ ಬ್ರಿಟಿಷರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಇದು ನನ್ನನ್ನು ಪ್ರತಿ ಕ್ಷಣವೂ ನೆನಪಿಸುತ್ತಿರುತ್ತದೆ ಎಂದ ಭಗತ್. ತಾಯಿಯೋ ತಂಗಿಯೋ ದಿಗ್ಭ್ರಮೆಯಿಂದ ನೋಡುತ್ತಿದ್ದಂತೆ ಭಗತ್ ಸಿಂಗ್ ಆ ಸೀಸೆಯನ್ನು ತನ್ನ ಪುಸ್ತಕದ ಬೀರುವಿನ ಮೇಲೆ ಇರಿಸಿ ಪ್ರಣಾಮಗಳನ್ನು ಸಲ್ಲಿಸಿದ. ಭಗತ್ ಸಿಂಗ್ನ ರೂಪದಲ್ಲಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ರೂಪುಗೊಳ್ಳುವುದನ್ನು ಆ ತಾಯಿ ಮತ್ತು ಸೋದರಿ ನೋಡಬಲ್ಲವರಾಗಿದ್ದರು.